ಹೂಡಿಕೆ ಮಾಡೋದು ಅನ್ನೋದು ನಿಮ್ಮ ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆಂಟ್, ಓಕೆನಾ. ಸೊ ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಯಾವುದಪ್ಪ ಅಂದರೆ ಹೆಲ್ತ್ ಇನ್ಶೂರೆನ್ಸ್, ಓಕೆ. ಸೊ ನೀವು ಹೂಡಿಕೆ ಮಾಡೋಕ್ಕೆ ಮುಂಚೆ ಹೆಲ್ತ್ ಇನ್ಶೂರೆನ್ಸ್ನ ಖರೀದಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಫ್ಯಾಮ್ಲಿ, ಆ ಫ್ಯಾಮ್ಲಿನಲ್ಲಿ ಒಂದು ಅರ್ನರ್, ಓಕೆ, ಅವರೇ ದುಡಿಯೋದು, ಅವರು 10 ಲಕ್ಷ ವಾರ್ಷಿಕ ಆದಾಯ ಅವ್ರಿಗೆ. ಸೊ ಸಡನ್ನಾಗಿ ಅವರಿಗೆ ಒಂದು ಡೆಂಗೂನೋ ಇಲ್ಲ ಕರೋನಾನೋ ಏನೋ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಆ ಹೂಡಿಕೆ ಮಾಡಿರ್ತಾರಲ್ವಾ, ಅವು 5 ಲಕ್ಷನ ತೆಗೆದು ಹಾಸ್ಪಿಟ್ಲ್ ಬಿಲ್ನ ಪೇ ಮಾಡ್ತಾರೆ. ಮತ್ತೆ ಸೇಮ್ ಫ್ಯಾಮ್ಲಿನಲ್ಲಿ ಯಾರೋ ಅವರು ಹೆಂಡ್ತಿನೋ ಮಕ್ಕಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಮತ್ತೆ ಒಂದು 5 ಲಕ್ಷ ಅದ್ರ ಮೇಲೆ ಖರ್ಚಾಗುತ್ತೆ. ಸಾಲ ಮಾಡಿ ಆದರೂ ಹೂಡಿಕೆ ಮಾಡಿರೋ ಹಣ ತೆಗೆದು ಅವರು ಖರ್ಚು ಮಾಡ್ತಾರೆ. ಊಹೆ ಮಾಡಿ ಆ ಫ್ಯಾಮಿಲಿಯ ಪರಿಸ್ಥಿತಿ ಹೇಗಿರಬಾರ್ದು. ಸೊ ಒಂದು ಹೆಲ್ತ್ ಇನ್ಶೂರೆನ್ಸು ಹೂಡಿಕೆ ಮಾಡೋಕ್ಕೆ ಮುಂಚೆನೇ ಖರೀದಿ ಮಾಡಿ ಇಟ್ಕೊಂಡಿದ್ದಿದ್ರೆ ಇವತ್ತು ಅವರ ಫ್ಯಾಮ್ಲಿ ಪರಿಸ್ಥಿತಿ ಚೆನ್ನಾಗಿರ್ತಾ ಇತ್ತು. ಸೊ ಯೋಚನೆ ಮಾಡಿ, ನೀವು ಹೂಡಿಕೆ ಮಾಡೋದಕ್ಕೆ ಮುನ್ನ ಒಂದು ಹೆಲ್ತ್ ಇನ್ಶೂರೆನ್ಸು ಫ್ಯಾಮ್ಲಿಗೆ ಅತೀ ಮುಖ್ಯ. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಯಾವ ಪಾಲಿಸಿ ಖರೀದಿ ಮಾಡಬೇಕು, ಸೊ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದ್ದರೂ ಕೂಡ ಯಾವ ಪ್ರಾಡಕ್ಟ್ನ ನೀವು ತೊಗೋಬೇಕು, ಎಷ್ಟು ಪ್ರೀಮಿಯಮ್ ಆಗುತ್ತೆ ಅನ್ನೋ ಮಾಹಿತಿಯೆಲ್ಲ ನಾನು ಕೊಡ್ತೀನಿ. ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮಗೋಸ್ಕರ ಒಂದು 2 ಸೂಪರ್ ಪ್ರಾಡಕ್ಟ್ ಲಾಂಚ್ ಆಗಿದೆ. ಸೊ ಒಂದು ಕೇರ್ ಸುಪ್ರೀಮ್, ಇನ್ನೊಂದು ಅಲ್ಟಿಮೇಟ್ ಕೇರ್ ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಿ. ಧನ್ಯವಾದ.